ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶ್ರೀಲಕ್ಷ್ಮಿ. ಇವತ್ತಿನ ದಿನ ಬೆಂಗಳೂರಿಂದ ನಾವು ವಾಪಸ್ ಸಿಂಗಾಪುರ್ಗೆ ಹೊರಟಿದ್ದೀವಿ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಆಗಲೇ ಸಾಮಾನೆಲ್ಲ ಇಳಿಸ್ಕೊತಿದ್ದೀವಿ. ನಮ್ಮ ಜೊತೆ ರಕ್ಷಿತ್, ಸಂಜಿತ್, ನಮ್ಮ ಮನೆಯವರು, ನಾವು 4 ಜನನೂ ಇವತ್ತು ಟ್ರಾವೆಲ್ ಮಾಡ್ತಿರೋದು. ಚೆಕ್ ಇನ್ ಎಲ್ಲ ಆಯಿತು, ಮತ್ತು ಇಮಿಗ್ರೇಷನ್ ಕ್ಲಿಯರೆನ್ಸು, ಸೆಕ್ಯೂರಿಟಿ ಚೆಕ್ಸು ಎಲ್ಲ ಆಯಿತು. ಇವಾಗ ನಾವು ಊಟಕ್ಕೆ ಹೋಗೋಣ. ಬಾಂಬೆ ಬ್ರಾಸಿಯರ್ಗೆ ಬಂದಿದ್ದೀವಿ. ತುಂಬಾ ಹಸಿವಾಗಿದೆ. ಆಗಲೇ ನಮ್ಮ ಮಕ್ಕಳು ಆರ್ಡ್ರ್ ಮಾಡ್ತಾಯಿದ್ದಾರೆ. ಇಲ್ಲಿ ಬಿಸಿ ಬಿಸಿಯಾಗಿ ಪನ್ನೀರ್ ಟಿಕ್ಕಾ ಮತ್ತು ಇಲ್ಲಿ ಅನಿಯನ್ಸ್ ಎಲ್ಲ ಇದೆ. 2 ಥರ ಸಾಸ್ ಕೂಡ ಕೊಟ್ಟಿದ್ದಾರೆ. ಊಟ ವೆರಿ ಯುನೀಕ್ ನೋಡಿ. ಇಲ್ಲಿ ಬ್ರೆಡ್ಸು ಮತ್ತು ಸೈಡ್ ಡಿಶಸ್ ಎಲ್ಲನೂ ಈ ಥರ ಡಬ್ಬದಲ್ಲಿ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ. ಬಿಸಿ ಬಿಸಿ ಆಗಿದೆ. ಅಲ್ಲಿ ದಾಲ್ ಇದೆ, ಮತ್ತು ಇಲ್ಲಿ ಕೂಡ ಅದೊಂದು 2 ವೆಜಿಟೇಬಲ್ಸ್ ಕೂಡ ಹೇಳಿದ್ದಾರೆ. ಒಂದೊಂದೇ ಡಬ್ಬ ತೆಗೆದು ನೋಡ್ತಾ ಇದ್ದರೆ ಏನಿದೆ ಅಂತ ಸರ್ಪ್ರೈಸಸ್ಸು. ತುಂಬಾ ಕ್ರಿಸ್ಪಾಗಿರೋ, ತುಂಬ ಸಾಫ್ಟಾಗಿರೋ ಬ್ರೆಡ್ಸ್ ಕೂಡ, ಮತ್ತು ಸೈಡ್ ಡಿಶಸ್ ಕೂಡ. ದಾಲೆಲ್ಲ ತುಂಬಾ ಬಿಸಿಯಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದೆಲ್ಲ ಆದಮೇಲೆ ಮತ್ತೆ ವಾಪಸ್ ನಮ್ಮ ಗೇಟ್ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲಿ ಕಾಸಿ ಸೀಟಿಂಗ್ ಏರಿಯಾಸು ತುಂಬಾ ಚೆನ್ನಾಗಿದೆ. ನಡ್ಕೊಂಡು ಹೋಗ್ತಾ ಇದ್ದರೆ ಹೊತ್ತು ಹೋಗೋದೇ ಗೊತ್ತಾಗೋದಿಲ್ಲ. ಇಲ್ಲಿ ಹೊಸದಾಗಿ ಗಾರ್ಡನ್ ಟ್ರೇಲ್ ಅಂತ ಮಾಡಿದ್ದಾರೆ. ಇಲ್ಲಿ ಓಪನ್ ಮಾಡ್ಕೊಂಡು ಹೋದರೆ ತುಂಬಾ ಬ್ಯೂಟಿಫುಲ್ ಆ್ಯಂಬಿಯನ್ಸು, ಮತ್ತು ಫೋಟೋ ಕೂಡ ನಾವಲ್ಲಿ ತೆಕ್ಕೊಬೋದು. ಅಲ್ಲಿ ಗಾರ್ಡನ್ ವ್ಯೂ ಎಲ್ಲ ತುಂಬಾ ಚೆನ್ನಾಗಿದೆ. ಇವಾಗಲೇ ಹೊಸದಾಗಿ ಓಪನ್ ಮಾಡಿರೋದು. ನಾವು ಸುಮಾರು ಸಲ ಟ್ರಾವೆಲ್ ಮಾಡಿದಾಗ ಇದು ಓಪನ್ ಇರಲಿಲ್ಲ. ಇವಾಗ ಹೇಗಿರುತ್ತೆ ಅಂತ ನೋಡೋಣ ಅಂತ ಇಲ್ಲಿ ವಾಕ್ ಮಾಡ್ತಾ ಇದ್ದೀವಿ. ಈ ಕಾಸಿ ಲೈಟಿಂಗಲ್ಲಿ ತುಂಬಾ ಬ್ಯೂಟಿಫುಲ್ ಆ್ಯಂಬಿಯನ್ಸ್ ಅಂತ ಅನಿಸುತ್ತೆ. ಇಲ್ಲಿ ನೋಡಿ, ಗೇಟ್ಸ್ ಕೂಡ ಎಲ್ಲಿ ಹೋಗಬೇಕು ಅಂತ, ಮತ್ತು ಬೋರ್ಡ್ ಸೈನ್ಸ್ ಎಲ್ಲ ಇದೆ. ಇಲ್ಲಿ 1-2 ಫೋಟೋ ಕ್ಲಿಕ್ ಮಾಡಿಕೊಂಡು ಮತ್ತೆ ನಮ್ಮ ಗೇಟ್ ಹತ್ರ ವಾಪಸ್ ನಡೀತಾ ಇದ್ದೀವಿ. ಬೋರ್ಡಿಂಗ್ ಎಲ್ಲ ಆಗಿ ನಾವು ನಮ್ಮ ಸೀಟ್ಸ್ ಹತ್ರ ಬಂದು ಕೂತ್ಕೊಂಡಿದ್ದೀವಿ. ಇವಾಗ ಇನ್ ಫ್ಲೈಟ್ ಡೀಟೇಲ್ಸ್ ಎಲ್ಲ ಹೇಗಿರುತ್ತೆ ನೋಡೋಣ. ಸುಮಾರು ಮೂವಿ ಆಪ್ಷನ್ಸ್ ಎಲ್ಲ ಇದೆ. ಸೊ ಸ್ಕ್ರಾಲ್ ಮಾಡ್ತಾ ಇದ್ದೀನಿ ಏನು ನೋಡ್ಬೋದು ಅಂತ. ಹಿಂದೆ ಯಾರು ಕೂತಿದ್ದಾರೆ ನೋಡಿ, ನಮ್ಮ ರಕ್ಷಿತ್, ಸಂಜಿತ್. ಫ್ಲೈಟ್ ಸೇಫ್ಟಿ ವಿಡಿಯೋ ಡಿಸ್ಪ್ಲೇ ಆಗಿದೆ. ಇಲ್ಲಿ ತುಂಬಾ ಚೆನ್ನಾಗಿದೆ ಈ ಹೊಸ ವಿಡಿಯೋ. ಇವಾಗ ಟ್ಯಾಕ್ಸಿಯಿಂಗು ಶುರು ಆಯಿತು. ಇನ್ನು ಸ್ವಲ್ಪ ನಿಮಿಷಗಳಲ್ಲೇ ನಮ್ಮ ಫ್ಲೈಟ್ ಟೇಕ್ ಆಫ್ ಹೇಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಮಾಡೋಣ. ಎಷ್ಟು ಬ್ಯೂಟಿಫುಲ್ ಅನ್ನಿಸ್ತಾ ಇದೆ ಗೊತ್ತಾ. ಇವಾಗ ಹಾರ್ತಾ ಇದ್ದರೆ ಹಕ್ಕಿ ಥರನೇನೋ ಅನಿಸುತ್ತೆ. ಸ್ಪೆಷಲಿ ಈ ರಾತ್ರಿ ಹೊತ್ತು ವ್ಯೂ ತುಂಬಾ ಚೆನ್ನಾಗಿರುತ್ತೆ. ಏಕೆ ಅಂದರೆ ಲವ್ಲಿ ಲವ್ಲಿ ಲೈಟಿಂಗ್ಸು ತುಂಬ ಚೆನ್ನಾಗಿ ಅನಿಸುತ್ತೆ. ಇಲ್ಲಿ ಏಷ್ಯನ್ ವೆಜಿಟೇರಿಯನ್ ಮೀಲ್ ನಾವು ತೊಗೊಂಡಿರೋದು. ಅಲ್ಲಿ ಕಡಲೆಕಾಳಿನ ಸ್ಯಾಲಡ್ಡು, ಮತ್ತು ಒಳಗಡೆ ಏನಿರುತ್ತೆ ನೋಡೋಣ. ಪುಟ್ಟು ಹಪ್ಪಳ, ವಾಟರ್ ಬಾಟಲ್ ಎಲ್ಲ ಇದೆ ನೋಡಿ. ಸ್ಯಾಲಡ್ ತುಂಬಾ ಚೆನ್ನಾಗಿದೆ. ಕ್ಯಾಪ್ಸಿಕಮ್ ಎಲ್ಲ ಹಾಕಿದ್ದಾರೆ. ಬ್ರೌನಿ, ಮತ್ತು ಅಲ್ಲಿ ಅಮೂಲ್ ಗೋಲ್ಡ್ ಮಿಲ್ಕ್ ಇದೆ, ಬಟರ್ ಇದೆ, ಬಾಟಲ್ಡ್ ವಾಟರು, ಮತ್ತು ಉಪ್ಪಿನಕಾಯಿ. ಓ ಮೈ ಆಲ್ ಟೈಮ್ ಫೇವ್ರೆಟ್ ಇದು. ಮತ್ತು ಇಲ್ಲಿ ಪರಾಟ ಕೂಡ ಇದೆ. ಮೊಸರು, ಗಟ್ಟಿ ಮೊಸರು, ಪುಟ್ಟ ಮಿನಿ ಹಪ್ಪಳ, ಕ್ರಿಸ್ಪಿ ಇರುತ್ತೆ. ಇದು ಕೂಡ ಪರೋಟ ತುಂಬಾ ಬಿಸಿಯಾಗಿದೆ.
ಇಲ್ಲಿ ಕೋಫ್ತಾ ವಿತ್ ಪಾಲಕ್ ಮತ್ತು ಇಲ್ಲೊಂದು ಸೈಡ್ ಡಿಶ್ ಇದೆ, ಬಾಸ್ಮತಿ ರೈಸ್ ಅನ್ನ. ಇಲ್ಲಿ ಬ್ರೌನಿ ಅಂತೂ ತುಂಬಾ ಅಟ್ರಾಕ್ಟಿವ್ ಆಗಿದೆ. ಊಟ ಎಲ್ಲ ಮಾಡಿ ಸ್ವಲ್ಪ ಮಲ್ಕೊಂಡು ಮತ್ತು ಏಳುವಷ್ಟರಲ್ಲಿ ಆಗಲೇ ನೋಡಿ ಸಿಂಗಾಪುರಲ್ಲಿ ಆಗಲೇ ಲ್ಯಾಂಡ್ ಆಗ್ತಾ ಇದ್ದೀವಿ. ಲವ್ಲಿ ಮಾರ್ನಿಂಗ್, ಅರ್ಲಿ ಮಾರ್ನಿಂಗ್. ಮೈ ಆಲ್ ಟೈಮ್ ಫೇವ್ರೆಟ್ ಏರ್ಲೈನ್ಸ್ ಸಿಂಗಾಪುರ್ ಏರ್ಲೈನ್ಸ್ ಅಂತಲೇ ಹೇಳಬೇಕು. ತುಂಬ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸು ಪ್ರತಿ ಸಲ. ದೇ ಆರ್ ಆಲ್ವೇಸ್ ಆನ್ ಟೈಮ್. ಸರ್ವಿಸಸ್ ಕೂಡ ತುಂಬಾ ಚೆನ್ನಾಗಿದೆ. ಫುಡ್ ಆಪ್ಷನ್ಸು ಅಥವಾ ಎಂಟರ್ಟೈನ್ಮೆಂಟ್ ಆಪ್ಷನ್ಸು, ಸರ್ವಿಸಸ್ ಕೂಡ ತುಂಬಾ ಪ್ರೊಫೆಷ್ನಲ್ ಮತ್ತು ಎಕ್ಸಲೆಂಟ್ ಅಂತಲೇ ಹೇಳಬೇಕು. ವೆಲ್ಕಮ್ ಟು ಸಿಂಗಾಪುರ್. ಇವಾಗ ಲ್ಯಾಂಡಿಂಗ್ ಹೇಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಮಾಡೋಣ. ತುಂಬಾ ಬ್ಯೂಟಿಫುಲ್ ಲೈಟಿಂಗ್ ಮತ್ತು ಕಿಟಕಿಯಿಂದ ನೋಡಿದ್ರೆ ಆ್ಯಂಬಿಯನ್ಸ್ ಅಂತೂ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ. ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಸಂಪರ್ಕದಲ್ಲಿರಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಮ್ಮ ಜೊತೆ ಕನೆಕ್ಟ್ ಆಗಿ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್, ನಮಸ್ಕಾರ.